ದಾಲ್ ಮತ್ತು ರೊಟ್ಟಿಗೆ ಫೇಮಸ್ ಈ ಹಳ್ಳಿ. ಈ ಗ್ರಾಮವನ್ನು ಹುಡುಕಿಕೊಂಡು ವಿದೇಶದಿಂದ ಬರುತ್ತಾರೆ ಭೋಜನ ಪ್ರಿಯರು. ಈ ಗ್ರಾಮಕ್ಕೆ ದಾಲ್ ರೊಟ್ಟಿ ಭೋಜನ ಹುಡುಕಿಕೊಂಡು ಬರುತ್ತಾರೆ ವಿದೇಶಿಗರು. ಆ ಮಂದಿರ ನೋಡಲು ಬರುವ ವಿದೇಶಿಗರು ದಾಲ್ ರೊಟ್ಟಿ ಸೇವಿಸದೆ ಹೋಗಲ್ಲ. ಯಾವುದು ಆ ಮಂದಿರ? ಇಲ್ಲಿಯ ದಾಲ್ ರೊಟ್ಟಿಗೆ ಮನಸೋತಿದ್ದೇಕೆ ವಿದೇಶಿಗರು? ಒಂದು ಹೋಟೆಲ್ ಊಟ, ಪುಟ್ಟದಾದ ಬೇಕರಿಯ ಖಾದ್ಯಗಳು, ಒಂದು ಸಣ್ಣ ಗೂಡಂಗಡಿಯಲ್ಲಿ ಮಾಡುವ ಬೋಂಡಾ ವಡೆಗಳು ಒಂದು ಬಾರಿ ಜನರಿಗೆ ಇಷ್ಟವಾದರೆ ಸಾಕು, ಜನರು ಹುಡುಕಿಕೊಂಡು ಅಲ್ಲಿಗೆ ಬಂದು ತಮಗಿಷ್ಟವಾದ ಭಕ್ಷ್ಯಗಳನ್ನು ಸೇವಿಸಿ ಹೋಗುತ್ತಾರೆ. ಒಂದು ಬಾರಿ ರುಚಿ ತಾಗಿದರೆ ಸಾಕು, ಅಂಥ ಭೋಜನ ನೀಡುವ ಹೋಟೆಲ್ಗಳಾಗಲಿ ಧಾಬಾಗಳಾಗಲಿ ಜನರು ಹುಡುಕಿಕೊಂಡು ದೂರದಿಂದ ಬರುತ್ತಾರೆ. ಆದರೆ ನಮ್ಮ ದೇಶದ ಒಂದು ಗ್ರಾಮವಿದೆ. ಆ ಗ್ರಾಮದ ಜನರು ಮಾಡುವ ದಾಲ್ ಮತ್ತು ರೋಟಿಯನ್ನು ಸೇವಿಸಲು ದೇಶವಲ್ಲ, ವಿದೇಶದಿಂದ ಜನರು ಆ ಗ್ರಾಮವನ್ನು ಹುಡುಕಿಕೊಂಡು ಬರುತ್ತಾರೆ. ಮಧ್ಯಪ್ರದೇಶದ ಕೇವಲ ಅದರ ಸೌಂದರ್ಯದಿಂದ ಅಲ್ಲಿ ಸಿಗುವ ಸ್ವಾದಿಷ್ಟ ಆಹಾರಕ್ಕೂ ಕೂಡ ಫೇಮಸ್. ಇಲ್ಲಿ ಸಿದ್ಧಗೊಳ್ಳುವ ಅನೇಕ ಭಕ್ಷ್ಯಗಳು ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲೂ ಇಲ್ಲಿಯ ದಾಲ್ ರೊಟ್ಟಿ ತುಂಬ ಫೇಮಸ್. ಮಧ್ಯಪ್ರದೇಶದ ಒಂದು ಹಳ್ಳಿಯಲ್ಲಿ ಸಿದ್ಧಗೊಳ್ಳುವ ದಾಲ್ ರೊಟ್ಟಿ ಎಷ್ಟೊಂದು ಪ್ರಸಿದ್ಧಿ ಪಡೆದಿದೆ ಎಂದರೆ, ಇಲ್ಲಿಯ ದಾಲ್ ರೊಟ್ಟಿ ತಿನ್ನಲು ವಿದೇಶಗಳಿಂದ ಜನರು ಈ ಗ್ರಾಮವನ್ನು ಹುಡುಕಿಕೊಂಡು ಬಂದು ಇಲ್ಲಿ ಸಿಗುವ ದಾಲ್ ರೊಟ್ಟಿ ಸೇವಿಸಿ ಅನ್ನದಾತೋ ಸುಖಿ ಭವ ಎಂದು ಹೇಳಿ ಹೋಗುತ್ತಾರೆ. ನಿಮಗೆ ಆಶ್ಚರ್ಯವೆನಿಸಬಹುದು, ಕೇವಲ ದಾಲ್ ರೊಟ್ಟಿಯನ್ನು ಸೇವಿಸಲು ಜನರು ವಿದೇಶದಿಂದ ಏಕೆ ಆಗಮಿಸುತ್ತಾರೆ ಅಂತ. ಅದರ ವಿಶೇಷತೆಯನ್ನು ನಾವು ಇಲ್ಲಿ ನಿಮಗೆ ಹೇಳಲು ಹೊರಟಿದ್ದೇವೆ. ಮಧ್ಯಪ್ರದೇಶದ ಗ್ವಾಲಿಯರ್ ಸಮೀಪದಲ್ಲಿರುವ ಮಿತೋಲಿ ಎಂಬುವಲ್ಲಿ 64 ಯೋಗಿನಿ ಮಂದಿರವಿದೆ. ಅಂದರೆ 64 ಯೋಗಿನಿಯರ ಮಂದಿರ ಎಂದು. ಇದನ್ನು ನೋಡಲು ವಿದೇಶಿಗರು ಬರುತ್ತಾರೆ. ಹೀಗೆ ಬರುವ ವಿದೇಶಿಗರು ಆಗಮಿಸುತ್ತಾರೆ. ಈ ವಿದೇಶಿಗರಿಗಾಗಿ ಮಿತೋಲಿ ಗ್ರಾಮಸ್ಥರು ಸ್ಟೇಟ್ ಹೋಮ್ಗಳನ್ನು ಮಾಡಿದ್ದಾರೆ. ಅವರ ಉಳಿದುಕೊಳ್ಳಲು ಹಾಗೂ ಊಟ ಉಪಚಾರಕ್ಕೊಂದು ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಬರುವ ವಿದೇಶಿಗರಿಗೆ ಇಲ್ಲಿಯ ಹೋಮ್ ಸ್ಟೇಗಳು ತುಂಬ ಇಷ್ಟ. ಅದರಲ್ಲೂ ದೇಹತಿ ಹೋಮ್ ಸ್ಟೇ ಅಂದರೆ ವಿದೇಶಿಗರಿಗೆ ಬಲು ಅಚ್ಚುಮೆಚ್ಚು. ಇದು ಇಡೀ ಮಿತೋಲಿ ಗ್ರಾಮದಲ್ಲಿ ಪ್ರಸಿದ್ಧ ಹೋಮ್ ಸ್ಟೇ. ಅದರಲ್ಲೂ ಇಲ್ಲಿ ಸಿಗುವ ದಾಲ್ ರೊಟ್ಟಿ ಸ್ವಾದಕ್ಕೆ ವಿದೇಶಿಗರು ಮಾರು ಹೋಗಿದ್ದಾರೆ. ಹೀಗಾಗಿ ಇಲ್ಲಿ ದಾಲ್ ರೊಟ್ಟಿ ಸೇವಿಸಲು ಈ ಹೋಮ್ ಸ್ಟೇ ಹಾಗೂ ಈ ಗ್ರಾಮವನ್ನು ಹುಡುಕಿಕೊಂಡು ಬರುತ್ತಾರೆ. 64 ಯೋಗಿನಿಯರ ಮಂದಿರದ ಹಿಂದೆ ಒಂದು ಇತಿಹಾಸವೇ ಇದೆ. ಇದನ್ನು 1055 ರಿಂದ 1075ರಲ್ಲಿ ಕಚ್ಚಪ್ಪ ಘಾಟದ ರಾಜ ದೇವಪಾಲ್ ನಿರ್ಮಿಸಿದ್ದರು. ಮಂದಿರ ನಿರ್ಮಾಣದ ಮುಖ್ಯ ಉದ್ದೇಶ ಜ್ಯೋತಿಷ್ಯ ಹಾಗೂ ಗಣಿತಶಾಸ್ತ್ರದ ಶಿಕ್ಷಣ ನೀಡುವುದಾಗಿತ್ತು. ಮುಂದೆ ಇದು 1951ರಲ್ಲಿ ಐತಿಹಾಸಿಕ ಮಂದಿರ ಎಂದು ಘೋಷಣೆಯಾಯಿತು. ಈ ಯೋಗಿನಿಯರ ಮಂದಿರವನ್ನು ತಾಂತ್ರಿಕ ವಿದ್ಯೆಯ ಯೂನಿವರ್ಸಿಟಿ ಎಂತಲೂ ಕರೆಯುತ್ತಾರೆ. ಇಲ್ಲಿ ತಾಂತ್ರಿಕ ಪೂಜೆಯ ಅನುಷ್ಠಾನ ಅತಿ ಹೆಚ್ಚು ನಡೆಯುತ್ತಿದೆ ಎಂದು ಹೇಳಲಿಲ್ಲ. ಹೀಗಾಗಿ ಇದರ ರಹಸ್ಯವನ್ನು ತಿಳಿಯಲು ವಿದೇಶಿಗರು ಹೆಚ್ಚು ಬರುತ್ತಾರೆ. ಇಲ್ಲಿಗೆ ಬಂದವರು ಮರೆಯಲಾರದೆ ಹೋಮ್ ಸ್ಟೇಗಳಲ್ಲಿ ದೊರೆಯುವ ದಾಲ್ ರೊಟ್ಟಿ ಸೇವಿಸಿ ಪ್ರಸನ್ನಗೊಂಡು ಹೋಗುತ್ತಾರೆ. ಅದರಲ್ಲೂ ದೇಹಾತಿ ಹೋಮ್ ಸ್ಟೇಯ ದಾಲ್ ರೊಟ್ಟಿಗೆ ವಿದೇಶಿಗರು ಮನಸೋತು ಹೋಗಿದ್ದಾರೆ. ಈ ಗ್ರಾಮಕ್ಕೆ ಯೋಗಿನಿಯರ ಮಂದಿರದ ಭೇಟಿಯ ಜೊತೆಗೆ ದಾಲ್ ರೊಟ್ಟಿ ಸವಿಯುವ ಆಸೆಯಿಂದಲೂ ವಿದೇಶಿಗರು ಇಲ್ಲಿಗೆ ಬರುತ್ತಾರೆ.